ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ ಫ್ರೆಂಡ್ಸ್? ಆರಾಮಿದ್ದೀರಿ? ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಫ್ರೆಂಡ್ಸ್. ಇವತ್ತು ನೋಡಿರಿ ಫ್ರೆಂಡ್ಸ್, ಟೈಮ್ 12:15 ಆಗೈತ್ರಿ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಫ್ರೆಂಡ್ಸ. ಇವತ್ತು ನೋಡಿರಿ ಹಾಗಲಕಾಯಿ ಪಲ್ಯ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ರೀ ಫ್ರೆಂಡ್ಸ. ಮತ್ತು ಕಡಲೆಬೇಳೆ ಚಟ್ನಿ ಹೇಳ್ಕೊಡ್ತೀನಿ ರೀ. ಬರ್ರಿ ಫ್ರೆಂಡ್ಸ, ಸ್ಟಾರ್ಟ್ ಮಾಡೋಣ ರೀ. ನೋಡೋಣ ಬರ್ರಿ. ಇಲ್ಲಿ ನೋಡಿರಿ ಫ್ರೆಂಡ್ಸ, ಈಗ ಹಾಗಲಕಾಯಿ ಹುರಿದು ಕಟ್ ಮಾಡಿ ಹಾಗಲಕಾಯಿ ಹುರಿದು ಇಟ್ಕೊಂಡೀನಿ ರೀ. ಮತ್ತು ಸ್ವಲ್ಪ ಹುಣಸೆ ಹಣ್ಣಿನ ರಸ ಇಟ್ಕೊಂಡೀನಿ ರೀ. ಹುಣಸೆ ಹಣ್ಣು ನೆನೆಹಾಕಿ ಅದ್ರ ರಸ ಇಟ್ಟೀನಿ ರೀ. ಮತ್ತು ಕಡಲೆಬೇಳೆ ನೆನೆಹಾಕೊಂಡ್ರಿ ಫ್ರೆಂಡ್ಸ, ನೆನೆಹಾಕಿ ಇಟ್ಕೊಂಡೀನಿ ರೀ. ಮತ್ತು ಈಗ ನೋಡಿರಿ ಇದ್ರೊಳಗೆ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಮತ್ತು ಜೀರಿಗೆ ತೊಗೊಂಡೀನಿ ರೀ. ರುಚಿಗೆ ತಕ್ಕಷ್ಟು ಖಾರ ತೊಗೊಂಡೀನಿ ರೀ. ಆಯಿತು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡೀನಿ ರೀ. ಸ್ವಲ್ಪ ಬೆಲ್ಲ ತೊಗೊಂಡೀನಿ ರೀ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡೀನಿ ರೀ. ಮತ್ತು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡೀನಿ ರೀ ಫ್ರೆಂಡ್ಸ. ಬರ್ರಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ ರೀ. ಈಗ ನೋಡಿರಿ ಕಡಾಯಿ ಒಲೆ ಮ್ಯಾಗ ಇಟ್ಟೀನಿ ರೀ ಬಿಸಿ ಮಾಡೋಕೆ. ಈಗ ನೋಡಿರಿ ಫ್ರೆಂಡ್ಸ, ಅದಕ್ಕೆ ಎಣ್ಣೆ ಹಾಕ್ತೀನಿ ರೀ. ಎಣ್ಣೆ ಹಾಕಿ ಸ್ವಲ್ಪ ಕಾಯಕ್ಕೆ ಬಿಡೋದ್ರಿ. ಈಗ ನೋಡಿರಿ ಫ್ರೆಂಡ್ಸ್, ಗ್ಯಾಸಿನ ಭಾಳ ಪ್ರಾಬ್ಲಮ್ ಆಗೈತೆ ರೀ. ಹಳ್ಳಿ ಒಳಗೆ ಗ್ಯಾಸ್ ಸಿಗೋಲ್ಲಾಗ್ಯಾವ ರೀ. ಅದ್ರ ಸಂಬಂಧ ಈಗ ಒಲೆ ಮೇಲೆ ವಿಡಿಯೋ ಮಾಡಿ ಹಾಕಕತ್ತೀನಿ ರೀ ಫ್ರೆಂಡ್ಸ. ಈಗ ನೋಡಿರಿ ಎಣ್ಣೆ ಕಾದೈತೆ ರೀ ಫ್ರೆಂಡ್ಸ. ಅದಕ್ಕೆ ನೋಡಿರಿ ಸ್ವಲ್ಪ ಜೀರಿಗೆ ಕಾಳು ಹಾಕ್ತೀನಿ ರೀ. ಮತ್ತು ಸ್ವಲ್ಪ ಸಾಸ್ಮೆ ಹಾಕ್ತೀನಿ ರೀ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ರೀ ಫ್ರೆಂಡ್ಸ. ಈಗ ನೋಡಿರಿ ಕುದ್ದೈತ್ರಿ, ಗೋಲ್ಡನ್ ಕಲರ್ ಬಂದೈತ್ರಿ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ರೀ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕುಟ್ಟಿಟ್ಕೊಂಡಿದ್ರಿ. ಅದರೊಳಗೆ ಮೆಣಸು ಲವಂಗ ಎಲ್ಲ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ರೀ ಫ್ರೆಂಡ್ಸ. ಈಗ ನೋಡಿರಿ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಉಳ್ಳಾಗಡ್ಡಿ ಹಾಕ್ತೀನಿ ರೀ ಫ್ರೆಂಡ್ಸ. ನೋಡಿರಿ ಈಗ ಹಾಕಿ ನೋಡಿರಿ. ಮತ್ತು ಅದಕ್ಕೆ ಈಗ ನೋಡಿರಿ ಗೋಲ್ಡನ್ ಕಲರ್ ಬರೋ ತನಕ ಕುದಿಸ್ಬೇಕು ರೀ. ಕುದಿಸಿ ಈಗ ನೋಡಿರಿ ನೋಡಿರಿ ಫ್ರೆಂಡ್ಸ್, ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಟೊಮೆಟೊ ಹಾಕ್ತೇನೆ ರೀ ಫ್ರೆಂಡ್ಸ. ಈಗ ನೋಡಿರಿ ಇವು ಫ್ರೈ ಆಗ್ಬೇಕ್ರಿ ಚೆಂದಾಗಿ. ನೋಡಿರಿ ಫ್ರೆಂಡ್ಸ್, ಫ್ರೈ ಆಗ್ಯಾವ ನೋಡಿರಿ. ನೋಡಿರಿ ಫ್ರೆಂಡ್ಸ್, ಈಗ ನೋಡಿರಿ ಇವಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರ ಹಾಕೋತೀನಿ ರೀ ಫ್ರೆಂಡ್ಸ್. ಎಲ್ಲ ಮಿಕ್ಸ್ ಮಾಡೀನಿ ರೀ. ನಮ್ಮ ಮನೆ ಮುಂದೆ ನಾಯಿ ಐತ್ರಿ ಫ್ರೆಂಡ್ಸ್, ಬಗಳ್ತೈತ್ರಿ. ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕೋತೀನಿ ರೀ. ಒಂದು 2 ನಿಮಿಷ ಕುದಿಬೇಕ್ರಿ ಫ್ರೆಂಡ್ಸ್. ಅದಕ್ಕೆ ಬೆಲ್ಲ ಜಜ್ಜಿ ಇಟ್ಕೊಂಡಿಲ್ರಿ ಫ್ರೆಂಡ್ಸ್. ನಾ ಕಣ್ಣಿನೇ ಹಾಕಿನಿ ರೀ ಕರಗ್ತೈತಿ ಅಂತ ಹೇಳಿ. ಈಗ ನೋಡಿರಿ ಇದಕ್ಕೆ ರುಚಿಗೆ ತಕ್ಕ ಕಡಲೆಬೇಳೆ ಹಾಕೋತೀನಿ ರೀ ಫ್ರೆಂಡ್ಸ, ನೆನೆಸಿಟ್ಟಿದ್ದೆ. ಗಬ್ಬಸ್ ಬಾಯ್. ಈಗ ನೋಡಿ ಮಿಕ್ಸ್ ಮಾಡ್ಕೋತೀನಿ ರೀ ಎಲ್ಲ. ತಿಕ್ಕಡ ಮೌಸಿ ಕಡೆ ಜಾ. ಎಲ್ಲ ಮಿಕ್ಸ್ ಮಾಡೀನಿ ರೀ.
ಈಗ ನೋಡ್ರಿ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಹಾಗಲಕಾಯಿ ಹಾಕ್ತೀನಿ ರೀ ಫ್ರೆಂಡ್ಸ. ಈಗ ಎಲ್ಲ ಮಿಕ್ಸ್ ಮಾಡ್ತೀನಿ ರೀ ಫ್ರೆಂಡ್ಸ್. ಅದಕ್ಕೆ ಈಗ ನೋಡ್ರಿ ಎಲ್ಲ ಫ್ರೆಂಡ್ಸ್ ಆಗೈತೆ ರೀ, ಮಿಕ್ಸ್ ಆಗೈತೆ ರೀ ಫ್ರೆಂಡ್ಸ. ರುಚಿಗೆ ತಕ್ಕಷ್ಟ ಉಪ್ಪು ಹಾಕ್ತೀನಿ ರೀ. ಮಿಕ್ಸ್ ಆಗೈತೆ ನೋಡ್ರಿ. ಈಗ ಅದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ತೀನಿ ರೀ ಫ್ರೆಂಡ್ಸ್. ಇವಾಗ ಈಗ ನೋಡ್ರಿ ಎಲ್ಲ ಮಿಕ್ಸ್ ಮಾಡೀನಿ ರೀ. ಹಾಕ್ತೀನಿ ನೋಡ್ರಿ ಅರ್ಧ ಗ್ಲಾಸ್ ನೀರು. ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊತೀನಿ ರೀ ಎಲ್ಲ. ಅದಕ್ಕೆ ಒಂದೆರಡು ನಿಮಿಷ ಕುದಿಲಕ್ಕೆ ಬಿಡ್ಬೇಕು ರೀ ಫ್ರೆಂಡ್ಸ. ಒಲೆ ಮ್ಯಾಗ ಮುಚ್ಬೇಕು ರೀ. ಈಗ ಮುಚ್ತೀನಿ ನೋಡ್ರಿ. ಮುಚ್ಚಿ ಒಂದೆರಡು ನಿಮಿಷ ಬಿಡ್ತೀನಿ ರೀ ಫ್ರೆಂಡ್ಸ. ಈಗ ನೋಡ್ರಿ 2 ನಿಮಿಷ ಆಗೈತೆ ರೀ. ಇಲ್ಲಿ ನೋಡ್ರಿ ಕಲರ್ ಎಷ್ಟು ಮಸ್ತ್ ಬಂದೈತೆ ನೋಡ್ರಿ ಫ್ರೆಂಡ್ಸ. ಪಲ್ಯ ಹಾಗಲಕಾಯಿ ಪಲ್ಯ ನೋಡ್ರಿ ಚಂದ ಬಂದೈತೆ ನೋಡ್ರಿ. ಕಲರ ಕೆಂಪು ಕೆಂಪಗೆ ಬಂದೈತೆ ರೀ ಫ್ರೆಂಡ್ಸ. ಇನ್ನೊಂದು ಸ್ವಲ್ಪ ಮ್ಯಾಗ ಮುಚ್ಚಿ ಇಳಿಬಿಡ್ತೀನಿ ರೀ ಫ್ರೆಂಡ್ಸ ತಳಗಿದನ್ನ. ಈಗ ನೋಡ್ರಿ ಫ್ರೆಂಡ್ಸ ಇಲ್ಲಿ ಸ್ವಲ್ಪ ಚಟ್ನಿ ಕುಟ್ಕೋತೀನಿ ರೀ. ಇದಕ್ಕೆ ನೋಡ್ರಿ ಚಟ್ನಿ ಕುಟ್ಟಕ್ಕೆ ಕಲ್ಲು ತೊಗೊಂಡೇನಿ ರೀ ಫ್ರೆಂಡ್ಸ. ಈಗ ನೋಡ್ರಿ ಕಡಲೆಬೇಳೆ ಚಟ್ನಿ ಕೊಡ್ತೀನಿ ರೀ. ಒಂದು ಕಪ್ಪಿನಷ್ಟು ಕಡಲೆಬೇಳೆ ನೆನೆ ಹಾಕೀನಿ ರೀ. ಕಡಲೆಬೇಳೆ ಹಾಕೋತೀನಿ ನೋಡ್ರಿ ಫ್ರೆಂಡ್ಸ್. ಈಗ ಬೇಳೆ ತೊಗೋತೀನಿ ರೀ. ಅವೆಲ್ಲ ನೆನ್ಸಿದ್ದು ತೊಗೋಬೇಕಾದ್ರೆ ಸ್ವಲ್ಪ ಲೇಟ್ ಆಗೈತೆ ರೀ ಫ್ರೆಂಡ್ಸ. बाई ग बस बाई दांडली करायचं नाही. बघ इथं बघ काय करायला लागली मी. बघ इथं चटणी करू. ಇಲ್ಲಿ ನೋಡ್ರಿ ಹಾಕೋತೀನಿ ನೋಡ್ರಿ ಫ್ರೆಂಡ್ಸ್ ಕಡಲೆಬೇಳೆ. ಒಂದು ಕಪ್ನಷ್ಟು 1 ತಾಸು ನೆನೆ ಇಟ್ಕೊಂಡೀನಿ ರೀ ಫ್ರೆಂಡ್ಸ್. ಈಗ ಅದಕ್ಕೆ ನೋಡ್ರಿ ಎಲ್ಲ ಬೇಳೆ ಹಾಕೋತೀನಿ ರೀ. ಹಾಕ್ಕೊಂಡೆ ಹಾಕ್ಕೊಂಡೀನಿ ನೋಡ್ರಿ. ಈಗ ನೋಡ್ರಿ ಫ್ರೆಂಡ್ಸ ಒಂದು 4ರಿಂದ 5 ಮೆಣ್ಸಿನ್ಕಾಯಿ ಹಾಕೋತೀನಿ ರೀ. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೋತೀನಿ ರೀ. ಸ್ವಲ್ಪ ಅಜ್ವಾನ ಹಾಕೋತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಈಗ ಕುಟ್ಕೋತೀನಿ ನೋಡ್ರಿ ಫ್ರೆಂಡ್ಸ್. ಹಾಕ್ಕೊಂಡು ನೋಡ್ರಿ ಎಲ್ಲ ಸಣ್ಣ ಹಾಕ್ಕೊಂಡೆ. ಸ್ವಲ್ಪ ಒಬ್ಬಾಕಿನ ಇದೀನಿ ವಿಡಿಯೋ ಮಾಡಾಗ ಎಲ್ಲ ತೊಗೋಬೇಕಂದ್ರೆ ಸ್ವಲ್ಪ ಲೇಟ್ ಆಗೈತೆ ರೀ. ಒಳಗೆ ಬೆಳ್ಳುಳ್ಳಿ ಹಾಕ್ತೀನಿ ನೋಡ್ರಿ. ಸುಲಿಲಾರ್ದ ಹಾಕ್ಬೇಕು ರೀ, ಟೇಸ್ಟ್ ಆಕೈತೆ ರೀ. ಈಗ ನೋಡ್ರಿ ಚಟ್ನಿ ರೆಡಿ ಆಗೈತೆ ರೀ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ರೀ ಫ್ರೆಂಡ್ಸ್. ಅದಕ್ಕೆ ನೋಡ್ರಿ ಕೊಡ್ತೀನಿ ನೋಡ್ರಿ ಫ್ರೆಂಡ್ಸ್. ಈಗ
ಒಂದು ಭರಣಿ ಒಳಗೆ ಕಾಜಿನ ಬಾಯ್ಲ್ ಒಳಗೆ ಹಾಕೋತೀನಿ ನೋಡಿರಿ ಫ್ರೆಂಡ್ಸ್. ಈಗ ರೆಡಿ ಆಯ್ತು ನೋಡಿರಿ ಕಡಲೆಬೇಳೆ ಚಟ್ನಿ. ಈಗ ನೋಡಿರಿ ಫ್ರೆಂಡ್ಸ ಮೆಣಸಿನ್ಕಾಯಿ ಚಟ್ನಿ ಕುಟ್ಕೋತೀನಿ ರೀ. ಮೆಣಸಿನ್ಕಾಯಿ ಹುರಿದು ಇಟ್ಕೊಂಡೀನಿ ರೀ, ಕೊತ್ತಂಬರಿ ಸೊಪ್ಪು ತೊಗೊಂಡೀನಿ ರೀ, ಅಜ್ವಾನ ಕಾಳು ತೊಗೊಂಡೀನಿ ರೀ, ಜೀರಿಗೆ ತೊಗೊಂಡೀನಿ ರೀ ಫ್ರೆಂಡ್ಸ. ಈಗ ಹಾಕೋತೀನಿ ನೋಡಿರಿ ಎಲ್ಲ. ಎಲ್ಲ ಇದಕ್ಕೆ ಹಾಕ್ಕೊಂಡು ಕುಡ್ತೀನಿ ನೋಡಿರಿ ಫ್ರೆಂಡ್ಸ್. ಓ ಬೈ ಹಾಂ ತಾಂಬೈ ಕೊಡಿ ನಂತರ ಕುಟ್ಕೋತೀನಿ ನೋಡಿರಿ ಫ್ರೆಂಡ್ಸ್. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ. ಅಂಗಳು ಕರ್ಜಾ ಬಾಯ್ ಮಾವಶಿ ಸಂಗ ಹಾಂ ಈಗ ನೋಡಿರಿ ಫ್ರೆಂಡ್ಸ್ ಚಟ್ನಿ ಕುಟ್ಕೊಂಡೀನಿ ರೀ. ಚಟ್ನಿ ರೆಡಿ ಆಗೈತೆ ರೀ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋತೀನಿ ರೀ. ನಾನು 4-5 ಪಳಕ್ನ ಅಷ್ಟೇ ಕುಟ್ಕೋತೀನಿ ರೀ. ನೋಡಿರಿ ಫ್ರೆಂಡ್ಸ್ ಕುಟ್ಟಾತೀನಿ ನೋಡಿರಿ. ಈಗ ಕುಟ್ಕೊಂಡೀನಿ ರೀ. ಅದನ್ನು ಒಂದು ಬಾಯ್ಲ್ ಒಳಗೆ ಹಾಕೋತೀನಿ ನೋಡಿರಿ ಫ್ರೆಂಡ್ಸ್. ಈಗ ನೋಡಿರಿ ಈಗ ನೋಡಿರಿ ಫ್ರೆಂಡ್ಸ್ ಊಟ ರೆಡಿ. ಬಿಸಿ ರೊಟ್ಟಿ, ಹುಂಚಿಕಾಯಿ ಸಾರು, ಹಾಗಲಕಾಯಿ ಪಲ್ಯ, ಮತ್ತು ಕಡಲೆಬೇಳೆ ಚಟ್ನಿ, ಹಸಿಮೆಣ್ಸಿಕಾಯಿ ಚಟ್ನಿ, ಜೊತೆ ಗಜ್ಜರಿ, ಉಳ್ಳಾಗಡ್ಡಿ. ಬರ್ರಿ ಫ್ರೆಂಡ್ಸ್ ಮಧ್ಯಾಹ್ನ ಊಟ ಮಾಡೋಣ್ರಿ. ಈಗ ಊಟ ರೆಡಿ ಐತ್ರಿ, ಊಟ ಮಾಡತ್ತೀವ್ರಿ ಫ್ರೆಂಡ್ಸ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತದ್ರಿ ಫ್ರೆಂಡ್ಸ? ನೀವು ಟ್ರೈ ಮಾಡಿರಿ ಮನ್ಯಾಗ. ಟ್ರೈ ಮಾಡಿ ನನಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಶೇರ್ ಮಾಡಿರಿ, ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಯಾಕೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳೋದಂದ್ರೆ ಫ್ರೆಂಡ್ಸ, ನಾ ದಿನ ಹಾಕೋ ಹೊಸ ಹೊಸ ವಿಡಿಯೋ ನಿಮಗೆ ಬರ್ಬೇಕಂತಂದ್ರೆ ನಾನು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ರೀ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.